ಬೆಳೆಗಳ ಹಾವಳಿ ಹೆಚ್ಚಾದಂತೆ ಒಂದ್ ಕಾಲದಲ್ಲಿ ನಮ್ಮ ನಾಡಿನಲ್ಲಿ ಮಹಿಳೆಯರ ಅಚ್ಚುಮೆಚ್ಚಾಗಿದ್ದ ಸಾಂಪ್ರದಾಯಿಕ ಗಾಜಿನ ಬೆಳೆಗಳು ಕಡಿಮೆಯಾಗಿದೆ. ಬೇಡಿಕೆ ಕಡಿಮೆ ಇದ್ರೂ ತಮ್ಮ ಮೂಲ ವೃತ್ತಿಯನ್ನ ಉಳಿಸಿಕೊಂಡು ಬಂದಿರುವ ಬೆಳಗಾವಿ ಜಿಲ್ಲೆಯ ಮುರಗೋಡ ಗ್ರಾಮ ಈಗ ದೇಶದ 2ನೇ ಹಾಗೂ ದಕ್ಷಿಣ ಭಾರತದ ಮೊದಲ ಅತ್ಯಾಧುನಿಕ ಬಳೆ ತಯಾರಿಕಾ ಘಟಕ ಸ್ಥಾಪಿಸಲು ಮುಂದಾಗಿದೆ. ಆ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಶೆಡ್ ಒಂದರ ಮಧ್ಯೆ ಉರಿಯುತ್ತಿರುವ ಒಲೆ, ಅದರ ಸುತ್ತಲೂ ಕುಳಿತಿರುವ ಕಾರ್ಮಿಕರು, ಬೆಂಕಿಯಿಂದ ದ್ರಾವಣ ಹೊರಬಂದ ಕ್ಷಣಾರ್ಧದಲ್ಲೇ ಅದಕ್ಕೆ ಬಳೆಯ ರೂಪ ನೀಡ್ತಾ ಇರುವ ಮಹಿಳೆಯರು. ಯಂತ್ರದಂತೆ ವೇಗವಾಗಿ ಚಲಿಸ್ತಾ ಇರುವ ಕಾರ್ಮಿಕರ ಕೈಗಳು. ಇದು ಬೆಳಗಾವಿ ಜಿಲ್ಲೆಯ ಮುರಗೋಡದ ದೃಶ್ಯ. ಈ ಗ್ರಾಮವೇ ಈಗ ಸರ್ಕಾರದಿಂದ ಉಚಿತವಾಗಿ ಜಮೀನು ಪಡೆಯಲು ಯಶಸ್ವಿಯಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಫಿರಾಜಾಬಾದ್ನಲ್ಲಿ ಮಾತ್ರ ಬಳೆ ತಯಾರಿಕೆಯ ದೊಡ್ಡ ಘಟಕ ಇದ್ದು, ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲ. ಈಗ ಫಿರೋಜಾಬಾದ್ ಮಾದರಿಯಲ್ಲೇ ಮುರಗೋಡದಲ್ಲೂ ಅತ್ಯಾಧುನಿಕ ಬಳೆ ತಯಾರಿಕಾ ಘಟಕ ಸ್ಥಾಪಿಸಲು ಇಲ್ಲಿನ ಕಾರ್ಮಿಕರೇ ಕಟ್ಟಿಕೊಂಡ ಸಂಸ್ಥೆ ಮುರಗೋಡ ಬಳೆ ತಯಾರಿಕಾ ಫೌಂಡೇಶನ್ ಮುಂದಾಗಿದೆ. ಸರ್ಕಾರ ಗ್ರಾಮದ ಹೊರಗೆ 5 ಎಕರೆ ಜಾಗವನ್ನ 35 ವರ್ಷಗಳಿಗೆ ಉಚಿತವಾಗಿ ಗುತ್ತಿಗೆ ನೀಡಿದೆ. ಈಚೆಗೆ ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಕೂಡ ನೀಡಲಾಗಿದೆ. ಸದ್ಯ ಗ್ರಾಮದಲ್ಲಿ 30 ಘಟಕಗಳಲ್ಲಿ 1500ಕ್ಕೂ ಹೆಚ್ಚು ಜನ ಬಳೆ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಹೆಚ್ಚಿಗೆ ಫ್ಯಾನ್ಸಿ ಬಳೆ ಹಾವಳಿಯಿಂದ ಗಾಜಿನ ಬಳೆಗಳಿಗೆ ಬೇಡಿಕೆ ಕಡಿಮೆಯಾಗಿದ್ರೂ ಪೂಜಾ ಕಾರ್ಯಗಳಿಗೆ ಈ ಬಳೆಗಳೇ ಬೇಕಿದ್ರಿಂದ ಬೇಡಿಕೆ ಇದ್ದು ಲಾಭ ನಷ್ಟದ ಲೆಕ್ಕ ಹಾಕದೆ ವೃತ್ತಿ ಮುಂದುವರಿಸಿದ್ದಾರೆ. ಇವರಿಗೆ ಬೇರೆ ಉದ್ಯೋಗವೂ ಗೊತ್ತಿಲ್ಲ. ಹೀಗಾಗಿ ಇತ್ತೀಚಿನ ಪೀಳಿಗೆಯ ಯುವಕರು ಬಳೆ ತಯಾರಿಕೆಗೆ ಹೊಸ ಸ್ಪರ್ಶ ನೀಡುವ ಸಂಕಲ್ಪ ಮಾಡಿದ್ದು ಘಟಕ ಸ್ಥಾಪನೆಗೆ ಮುಹೂರ್ತ ಕೂಡಿ ಬಂದಿದೆ. 2018ರಲ್ಲಿ ಫೌಂಡೇಶನ್ ಮಾಡಿಕೊಂಡ ಬಳಿಕ ಹಿರಿಯರು ಮತ್ತು ಯುವಕರ ತಂಡವೊಂದು ಫಿರೋಜಾಬಾದ್ಗೆ ತೆರಳಿ ಅಲ್ಲಿನ ಘಟಕಗಳನ್ನ ನೋಡಿಕೊಂಡು ಬಂದು ತಾವೇ ಒಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಸ್ಥಳೀಯ ಶಾಸಕರ ಮೂಲಕವೂ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ಈಗ ಜಾಗ ಸಿಕ್ಕಿರುವುದರಿಂದ ಸದ್ಯ ಕಟ್ಟಿಗೆ ಬಳಸ್ತಾ ಇರುವ ಬಟ್ಟೆಗಳನ್ನೆಲ್ಲ ಒಂದೇ ಸೂರಿನಡಿ ತಂದು ಗ್ಯಾಸ್ ಯೂನಿಟ್ ಸಹ ಹಾಕಿ ಗಾಜಿನ ದ್ರವ ಕಾಯಿಸುವ ತಂತ್ರಜ್ಞಾನ ಬಳಸುವ ಯೋಜನೆಯನ್ನ ರೂಪಿಸಿದ್ದಾರೆ. ನಾವು ಕಾಸ್ಗಾರ ಕುಟುಂಬದವರು ಮೊದಲಿಂದ ತಲಾಂತರಗಳಿಂದ ನಾವು ಈ ಗಾಜಿನ ಬಳೆ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದೀವಿ. ಇದು ನಮ್ದು ಕುಟುಂಬದ ಒಂದು ಮೂಲ ಉದ್ಯೋಗ. ಈ ಉದ್ಯೋಗನ ನಂಬಿಕೊಂಡ ನಮ್ಮ ಕುಟುಂಬ ಅಷ್ಟಲ್ಲ, ನಮ್ಮ ಮುರಗೋಡ ಗ್ರಾಮದಲ್ಲಿ ಒಂದು 1000-1500 ಜನ ಡೈಲಿ ಜೀವನ ಸಾಗ್ತಾ ಇದೆ. ಆದ್ರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಸ್ವಲ್ಪ ಹಲವಾರು ತೊಂದರೆಗಳು ಬರೋದ್ರಿಂದ ಉದ್ಯೋಗ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಉದ್ಯೋಗದ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ, ಆದಾಯ ಕಡಿಮೆ ಆಗಿದೆ. ಇದನ್ನ ಸ್ವಲ್ಪ ನಾವು ಸರ್ಕಾರದ ಗಮನಕ್ಕೆ ತಂದಾಗ ಶಾಸಕರ ಮೂಲಕ ನಾವು ನಮ್ಮ ಬೈಲಹೊಂಗಲ ಮತಕ್ಷೇತ್ರದ ಮಾದೇಶ್ ಕೌಜಲ್ಗಿ ಶಾಸಕರವರ ಮೂಲಕ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಮೊನ್ನೆ ನಡೆದಂತ ಒಂದು ಸಂಪುಟ ಸಭೆಯಲ್ಲಿ ನಮ್ಗ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾನಂತ ಹೇಳಿ ಒಂದು ಅನುಮೋದನೆ ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷದ ವಿಷಯ. ಅದರಲ್ಲಿ ನಾವು ಹೇಳ್ಬೇಕಂತಂದ್ರೆ ಈಗ ನಾವು ಉದ್ಯೋಗ ನಡೆಸೋದು ಹಿಂದೆ ಏನ್ ಸಂಪ್ರದಾಯ ಬಂದೈತೆ ಅದ ಸಂಪ್ರದಾಯಗಳು ಉದ್ಯೋಗ ನಡೆಸ್ಕೊಂಡು ಹೊಂಟಿದ್ದೇವೆ ನಾವು. ಇದರಲ್ಲಿ ಯಾವುದೇ ರೀತಿ ಮಷಿನರಿ ಆಗಲಿ ಅಥವಾ ಆಧುನಿಕ ತಂತ್ರಜ್ಞಾನ ಆಗಲಿ ಏನೂ ಇಲ್ಲ. ನಮ್ಗೆ ಏನ್ ಹಿರಿಯರು ನಮ್ಗೆ ಕಲಿಸ್ಕೊಟ್ಟಾರ ಅದನ್ನ ಮಾಡ್ಕೊಂತ ಈ ಮಠ ಬಂದಿದ್ದೀವಿ. ಆದ್ರೆ ಈಗಿನ ಸ್ವಲ್ಪ ಇದಕ್ಕೆ ಅದು ಸ್ವಲ್ಪ ನಮ್ಗ ನಡೀತಾ ಇಲ್ಲ ಅಂತ ಅನಿಸ್ತಾ ಇದೆ. ಈಗ ಮೂಲ ಹೇಳ್ಬೇಕಂತಂದ್ರೆ ನಮ್ಗ ನಾವು ಕಾಜಿನ ಬಳೆ ತಯಾರು ಮಾಡ್ಬೇಕಾರ ನಾವು ವಾಪಸ್ ಬೆಳೆಚೂರುಗಳನ್ನ ಹಾಕಿ ಅದನ್ನ ರೀಸೈಕಲ್ ಪ್ರೊಸೆಸ್ ಮಾಡಿ ಬೆಳೆಗಳನ್ನ ತಯಾರು ಮಾಡ್ತೀವಿ. ಆಮೇಲೆ ಕಾಜನ್ನು ಕರಗಿಸ್ಲಿಕ್ಕೆ ಕಟ್ಟಿಗೆಯನ್ನ ಉಪಯೋಗ ಮಾಡ್ತೀವಿ. ಈಗ ಕಾಜಿನ ಬೆಳೆಚೂರುಗಳು ಸಿಗೋದನ್ನು ಸ್ವಲ್ಪ ನಮ್ಗ ಕಡಿಮೆ ಆಗಿದೆ ಮತ್ತು ಕಟ್ಟಿಗೆ ಸ್ವಲ್ಪ ಅರಣ್ಯ ಇದು ಕಡಿಮೆ ಆಗೋದ್ರಿಂದ ಕಟ್ಟಿಗೆನು ನಮ್ಗೆ ಮೊದಲಿನ ತರ ಸಿಗ್ತಾ ಇಲ್ಲ. ಅದ್ರದ ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತೆ
ಈಗ ನಮ್ಮ ಉದ್ಯೋಗಕ್ಕ ಕೆಲ್ಸಕ್ಕೆ ಬೇಕಾದವರು ಬೇರೆ ಯಾರಾದ್ರೂ ನಡೀದಿಲ್ಲ. ಮೊದಲ ನಾವು ಚಿಕ್ಕ ವಯಸ್ಸಿನಲ್ಲಿ ಕಲ್ತಂತ ಇವ್ರನ್ನ ಕೆಲಸಗಾರ ನಮಗ್ ಬೇಕು. ಈಗ ನಮ್ಮ ಉದ್ಯೋಗ ನಾ ಮುಂದೆ ಮಾಡ್ತೇನೆ ಅನ್ನುವಂತ ನನಗಿತ್ತಂದ್ರ ನಾವ್ ಏನಿದ್ರು 12 ವರ್ಷದ ಒಳಗೆ ನಮ್ಮ ಉದ್ಯೋಗ ಕಲಿಬೇಕು. ಆಮೇಲೆ ಇದನ್ನ ಕಲಿತೀವಿ ಅಂತಂದ್ರ ಅದು ಬರುವುದಿಲ್ಲ. ಸದ್ಯ ಪುಟ್ಟ ಮನೆಗಳಲ್ಲಿರುವ ಭಟ್ಟಿಗಳಲ್ಲಿ ಮಣ್ಣಿನ ಮಡಕೆ ಇಟ್ಟು ಒಂದು ರಂಧ್ರದ ಮೂಲಕ ಬೆಂಕಿ ಹಾಕಿ 6 ಒಲೆಗಳಲ್ಲಿನ ಮಡಕೆಯಲ್ಲಿ ಗಾಜಿನ ಚೂರುಗಳನ್ನ ಕಾಯಿಸಿ ಒಂದೊಂದು ಒಲೆ ಮುಂದೆ ಇಬ್ಬರು ಕುಳಿತುಕೊಂಡು ಒಬ್ಬರು ಮಡಕೆಯಿಂದ ಗಾಜಿನ ದ್ರವ ಪುಟ್ಟ ಗೋಲಿಯಷ್ಟು ತೆಗೆದುಕೊಂಡು ತಿರುಗಿಸುತ್ತಾ ಉಂಗುರಾಕೃತಿಗೆ ತಂದ ತಕ್ಷಣ ಪಕ್ಕದಲ್ಲಿರುವವರು ಶಂಕಾಕೃತಿ ಉಪಕರಣಕ್ಕೆ ಅದನ್ನ ಸಿಕ್ಕಿಸಿ ಬಳೆ ರೂಪ ನೀಡ್ತಾರೆ. ಇದೆಲ್ಲವೂ 15 ಸೆಕೆಂಡ್ನಲ್ಲಿ ಮುಗಿಬೇಕು. ಅಷ್ಟು ತೀವ್ರಗತಿಯಲ್ಲಿ ಇವರ ಕೈಗಳು ಕೆಲಸ ಮಾಡಬೇಕು. ಇದರಿಂದ ಶ್ರಮವೂ ಹೆಚ್ಚಾಗ್ತಾ ಇದ್ದು ಕಟ್ಟಿಗೆ ಒಲೆಯಲ್ಲಿ ಸಮ ಪ್ರಮಾಣದ ಶಾಖ ನೀಡಲು ಆಗ್ತಾ ಇಲ್ಲ. ಹೀಗಾಗಿ ಹೊಸ ಯೂನಿಟ್ಗೆ ಯೋಜನೆ ರೂಪಿಸಿದ್ದಾರೆ. ಈಗ ಮುಂದೆ ಮಾಡ್ಕೋಬೇಕಂತಂದ್ರೆ ಈಗ ಎಲ್ಲ ಟೆಕ್ನಾಲಜಿ ಮುಂದೆ ಬರ್ತಾವಲ್ಲ, ಇವನ್ನೆಲ್ಲ ನಾವು ಸೌಲಭ್ಯ ಬೇಕಂತ ಹೇಳಿ ಎಲ್ಲ ಇದನ್ನ ಮಾಡಕತ್ತವ. ಅಂದ್ರೆ ಈಗ ಹೆಂಗೆ ಪರೋಜಾಬಾದ್ದಾಗ ಗ್ಯಾಸಿನ ಸೌಲಭ್ಯ ಐತಲ್ರಿ, ಈಗ ಕಟ್ಟಿಗೆಯಿಂದ ನಮಗೆ ಒಂದು ಸ್ವಲ್ಪ ತೊಂದರೆ ಆಗತ್ತೆ. ಅದ್ರಾಗ ಈ ಕೆಲಸ ಮಾಡೋದಕ್ಕೆ ಸರಿಯಾಗಿ ಇದಾಗತ್ತೆ. ಮೊದಲಿಂದ ಏನೋ ಮಾಡ್ಕೊಂಬರ್ತೈತ್ರಿ, ಅಷ್ಟು ಕಷ್ಟ ಇತ್ತು. ಈಗೆಲ್ಲ ಮುಂದುವರೆದ್ರೆ ಈಗ ಫ್ಯಾನ್ಸಿ ನಡೆದೋದಕ್ಕಾಗಿ ಈ ನಮ್ಮ ಉದ್ಯೋಗಕ್ಕೆ ಒಂದು ಸ್ವಲ್ಪ ಅಡಚಣೆ ಆಗೈತೆ. ಅದಕ್ಕೆ ಅದನ್ನು ಮಾಡಿ ಕೊಡಕ್ಕೆ ಅಂತೇಳಿ ಸದ್ಯ ಸರ್ಕಾರದಿಂದ ಜಾಗ ಸಿಗುತ್ತಿದ್ದಂತೆಯೇ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನವೋದ್ಯಮ ಸೇರಿದಂತೆ ವಿವಿಧ ಯೋಜನೆಗಳ ನೆರವು ಪಡೆದುಕೊಂಡು ಈ ಯೂನಿಟ್ ಆರಂಭಿಸಲು ಮುಂದಾಗಿದ್ದು, ಗ್ರಾಮದಲ್ಲಿರುವ ಎಲ್ಲ ಬಳೆ ತಯಾರಿಕಾ ಕಾರ್ಮಿಕರು ಇದರಲ್ಲಿ ಪಾಲುದಾರರಾಗಲಿದ್ದಾರೆ. ಗಾಜಿನ ಬಳೆಗಳ ಜೊತೆಗೆ ಇತರೆ ಅಲಂಕಾರಿಕ ಗಾಜಿನ ಆಕೃತಿಗಳನ್ನು ತಯಾರಿಸಲು ಮುಂದಾಗಿದ್ದು, ಹಳೆ ಸಾಂಪ್ರದಾಯಿಕ ಕಲೆಯನ್ನ ಹೊಸತನದೊಂದಿಗೆ ಮುಂದುವರಿಸಿಕೊಂಡು ಹೋಗಲು ಗ್ರಾಮದ ಯುವಕರು ಪಣತೊಟ್ಟಿದ್ದಾರೆ. ನಾವು ಸಾವಿರಾರು ವರ್ಷದ ಇತಿಹಾಸದಿಂದ ಮಾಡ್ಕೊಂತ ಬಂದು ಉದ್ದಿಮೆಯರೀಗ ಇದು ಗುಡಿ ಕೈಗಾರಿಕೆ ಅಂತ ಬರುತ್ತೆ ನಮ್ದ್ರೆ. ಇದು ಏನೈತಿಲ್ಲ, ಇದರಿಂದ 1500 ಜನ ಜೀವನ ಮಾಡ್ಕೊಂತ ಬಂದರೆ ನಾವು ಎಷ್ಟು ದಿವಸ ಆಯ್ತು ಅನ್ನೋದು ಗೊತ್ತಿಲ್ಲ. ನಾವು ಮಾಡಕತ್ತೆ 35 ವರ್ಷ ಆಯ್ತು ಈಗ ಇದರ ಉದ್ದಿಮೆ. ಇದರಿಂದ ನಮ್ಮ ಉಪಜೀವನ, ಇದನ್ನ ಬಿಟ್ಟು ಮತ್ತೇನು ಇರಲಿಲ್ಲ. ನಮ್ಮ ಊರಾಗ ಒಂದು 500 ರಿಂದ 1500 ಮಂದಿ ಮಠ ಇದ್ರದ ಉಪಜೀವನ ಪ್ರತಿ ಸಲ ನಡೀತದೆ ಸರ್. ಇದು ಇದರಿಂದ ಒಂದು 1500 ಜನ ರೀ. ನಮ್ಮಲ್ಲಿ ಯಾವ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಇದೇ ಒಂದು ಉದ್ದಿಮೆ ನಂಬ್ಕೊಂಡು ಕೆಲಸ ನಮ್ಮ ಜೀವನ. ಸಾವಿರಾರು ಜನರ ದಿನ. ಎಷ್ಟು ಬಟ್ಟಿದವ್ರಿ ಇಲ್ಲಿ ನಮ್ಮಲ್ಲಿ ಮೊದಲ 20-25 ಇದ್ದು ರೀ. ಈಗ ಒಂದು 15-16 ಆಗವ್ರಿ. ಒಂದು ಬಟ್ಟೆಗೆ ಎಷ್ಟು ಜನ ಕೆಲಸ ಮಾಡ್ತಾರೆ? 13 ಜನ ರೀ. ಒಂದು ಕಟ್ಟಿಗೆ ಹೊಡೆಯವ್ರಿ, ಬಲ್ಚೂರು ಆರ್ಸವ್ರಿ, ಸಪ್ಲೈಯರ್ ರೀ, ಎಲ್ಲ ಸೇರಿ ಒಟ್ಟು ಡೈಲಿ ನಮಗೆ ಒಂದು 800-900 ಜನ ಅಂತ ಕೆಲಸ. ಇದರಿಂದ ಉಪಜೀವನ. ಈಗ ಹೆಂಗೈತ್ರಿ? ಈಗ ಬರೀ ಆಳುಗಳದ ಫುಲ್ ಪ್ರಾಬ್ಲಮ್ ಐತ್ರಿ ಈಗ. ಅದಕ್ಕಾಗಿ ಇದನ್ನ ಆಳುಗಳ ಪ್ರಾಬ್ಲಮ್ ಅಂದ್ರೆ ಏನ್ರಿ, ನಮ್ಮ ಮಾರ್ಕೆಟ್ಗಳ ಹೊರಗಡೆ ಮಾರ್ಕೆಟ್ನ್ಯಾಗ ಸೇಲ್ ಮಾಡ್ಬೇಕಂದ್ರೆ ಇಲ್ಲಿ ಬಿಟ್ಟು ಹೋದ್ರೆ ಆಳುಗಳು ಸಿಗಂಗಿಲ್ಲ. ಇದೆಲ್ಲ ಇದರಿಂದ ಐಕ್ಯಾಸ್ ನಾವು ಇದನ್ನ ಕುಲ್ಕಸು ಅಂತೇಳಿ ಇದನ್ನ ಮಾಡ್ಕೊಂತ ದುಡ್ಕೊಂತ ಹೊಂಟಿದ್ದೇವೆ.